ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ ಗ್ರಾಮ ಪಂಚಾಯಿತಿಯಲ್ಲಿ ಕಾಮಗಾರಿಗಳನ್ನು ಮಾಡದೆ ಸುಮಾರು 4 ಕೋಟಿ ರೂಪಾಯಿಯಷ್ಟು ಬೋಗಸ್ ಬಿಲ್ ಎತ್ತಲಾಗಿದ್ದು, ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಕಲಬುರಗಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಪ್ರತಿಭಟನೆ ನಡೆಸಿದರು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮಾತನಾಡಿದ ಸಂಘಟನೆಯ ರಾಜ್ಯ ಅಧ್ಯಕ್ಷ ಲಿಂಗರಾಜ್ ಗೌಡ್ರು ಮಾತನಾಡಿ, ಜನವರಿ 2021 ರಿಂದ ಜುಲೈ 2023 ರವರೆಗೆ 1.87 ಕೋಟಿ ರೂಪಾಯಿ ಮತ್ತು ಆಗಸ್ಟ್ 2023 ರಿಂದ ಫೆಬ್ರವರಿ 2025 ರವರೆಗೆ 1.98 ಕೋಟಿ ರೂಪಾಯಿ ಯಾವುದೇ ಕಾಮಗಾರಿ ಮಾಡದೇನೆ ಸಂಪೂರ್ಣ ಹಣ ಕೊಳ್ಳೆ ಹೊಡೆಯಲಾಗಿದ್ದು, ಈ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕೆಂದು ಆಗ್ರಹಿಸಿ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ನೀವು ಸಂಬಂಧಪಟ್ಟ ಪಿಡಿಒಗಳನ್ನು ಸಸ್ಪೆಂಡ್ ಮಾಡಬೇಕು. ಒಂದು ಕೃಷಿ ಇಲಾಖೆ ಅಧಿಕಾರಿಗಳು ಏನು ಮಾರ್ಕೊಂಡಾರ ಜಾಗ, ಬೇರೆದವ್ರು ಲೇಔಟಿಗೆ ಜಾಗ ಏನು 10 ರಿಂದ 10 ಗುಂಟೆ ಕೊಟ್ಟಾರ, ತಮಗೆ ಲೆಟರ್ ಕೊಟ್ಟಿರ್ತೀವಿ, ADLRಗೆ ಒಂದು ಹಾಕಿ ನಗರಾಭಿವೃದ್ಧಿಗೆ ಒಂದು ಹಾಕಿ ಕೈ ಕಟ್ಕೊಂಡು ಕೂತ್ರ ನಡೆಯಲ್ಲ. ತಾವು ಹೋಗ್ಬೇಕು, ಆ ಜಾಗ ಕಳ್ತನ ಆಗಿದೆ ನೋಡ್ಬೇಕು, ತಾವು ಆ ಪಂಚಾಯತಿಗೆ ಹೋಗ್ಬೇಕು. ಇದು ದುಡ್ಡು ಹೋಗ್ಯದ ಇಲ್ಲ, ನಾವು ಕೊಟ್ವಿ ಕೂತ್ವಿ ಅನ್ನೋದು ಬೇಡ. ನಾವು ಕೊಟ್ಟಿದ್ದೀವಿ, ಬಿಸಿಲಾಗ 106 ಮಂದಿಗೆ ತೊಗೊಂಡು ಇಲ್ಲಿ ಬಂದೀವಿ ಅಂದ್ರೆ ನೀವು 5 ಮಿನಿಟಲ್ಲಿ ಹೋಗ್ಬರ್ರಿ. ನೀವು ಹೋಗದೆ ಇಲ್ಲೇ ಕಾಲಹರಣ ಮಾಡಿದ್ರೆ ನಾವು ಇಲ್ಲೇ ಬರ್ತೀವಿ. ನಿಮ್ಮ ವಿಧಾನಸೌಧ RC ಆಫೀಸ DC ಆಫೀಸ 2 ಬಂದ್ ಮಾಡ್ತೀವಿ, ಸುಮ್ಕೊಂಡಿರ್ತೀವಿ. ಸಾರ್ವಜನಿಕರಿಗಂತೂ ನಾವು ಏನು ಡಿಸ್ಟರ್ಬ್ ಮಾಡೋಕೆ ಹೋಗಲ್ಲ. ರೋಡಿಗೆ ನಿಂತು ಅವ್ರಿಗೆ ಹೋಗ ಹಾದಿ ಬಂದ್ ಮಾಡೋದು, ರೋಡ್ ಬಂದ್ ಮಾಡೋದು ಸಾರ್ವಜನಿಕರಿಗೆ ಬರೋದು ನಿಮ್ಮ ಹತ್ರನೇ. ಈ ಸದ್ಯ ನೀವು ದಾಖಲೆ ಸಮೇತ ಕೊಟ್ಟಿದ್ದೀರಿ. ನಮ್ಮ ಕುಲಕುಂಚ ಪರಿಶೀಲನೆ ಮಾಡಿ ದಾಖಲಾತಿ ಈಸ್ಕೊಟ್ಟಿದ್ದೀವಿ. ಮೊದಲು ಬಂದಿದ್ರೆ ತೋರಿಸ್ ನನಗೆ ಫೈಲ್ ಏನಾಗಿದೆ ಅಧ್ಯಕ್ಷ ಏನು ನಮ್ಮ ಕಟ್ಟಿದ್ದೀವಲ್ಲ ತೆರಿಗೆ ಹಣ ಕಷ್ಟಪಟ್ಟು ಬೆವರು ಸುರಿಸಿ ಆ ಹಣವನ್ನು ವಾಪಸ್ ತಗೊಳ್ಳೋದು ನಮಗೆ ಗೊತ್ತಿದೆ. ಹಾಗಾಗಿ ನೀವು ದಯವಿಟ್ಟು ಕೂಡಲೇ ಕ್ರಮ ಜರುಗಿಸಿ, ಯಾವನೇ ದೊಡ್ಡ ವ್ಯಕ್ತಿ ಮುಲಾಜಿಲ್ಲದೆ ನೀವು ಕ್ರಮ ಜರುಗಿಸಿ ಅವ್ರ ಮನೆಗೆ ಕಳಿಸಿ. ನಮ್ಮ ಹಣವನ್ನು ವಾಪಸ್ ಬರೋವರೆಗೂ ನಾವು ನಿಮ್ಗೆ 15 ದಿವಸ ಹೇಳಿದ್ರೆ 20 ದಿವಸ ಕಾಯಕ್ಕೆ ನಾವು ಸಭೆಯ ನೋಡ್ತಾ ಇರ್ತೀವಿ. ಕಲಬುರಗಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಂಥ ಪುನೀತ್ ಅವರು ಹಾಗೂ ವಿಭಾಗೀಯ ಅಧ್ಯಕ್ಷರು ಆತ್ಮೀಯರಾದಂಥ ನೀಲಕಂಠಪ್ಪಗೌಡ ನೇತೃತ್ವದಲ್ಲಿ ಕರವೇ ಸ್ವಾಭಿಮಾನಿ ಸೇನೆ ಸರಿಸುಮಾರು ಯಾವುದೇ ಕಾಮಗಾರಿಯಾಗದೆ 4 ರಿಂದ 5 ಕೋಟಿ ಹಣವನ್ನು ಬಿಲ್ ಮಾಡಿರ್ತಾರೆ. ಸೇಡಂ ತಾಲೂಕು ಮುಳಖೇಡ ಗ್ರಾಮ ಪಂಚಾಯಿತಿಯಲ್ಲಿ ಮಳಖೇಡ ಗ್ರಾಮ ಪಂಚಾಯಿತಿಯಲ್ಲಿ 4 ರಿಂದ 5 ಕೋಟಿ ಹಣವನ್ನು ಸರ್ಕಾರಿ ಸಾರ್ವಜನಿಕರಿದಂಥ ಬಂದಂಥ ತೆರಿಗೆ ಹಣವನ್ನು ಯಾವುದೇ ಕೆಲಸವನ್ನು ಕಾಮಗಾರಿಯನ್ನು ಮಾಡದೆ ನುಂಗಾಕಿರ್ತಾರೆ. ಅದಕ್ಕೆ ರಾಜಕಾರಣಿಗಳು ಶಾಮೀಲಿದ್ದಾರೋ, ಅಧಿಕಾರಿಗಳು ಶಾಮೀಲಿದ್ದಾರೋ, ಯಾರೋ ಬ್ರೋಕರ್ಗಳು ಶಾಮೀಲಿದ್ದಾರೋ ಅದು ನಮಗೆ ಸಂಬಂಧಪಟ್ಟಿಲ್ಲ. ನಮ್ಮ ಕಟ್ಟಿದ ತೆರಿಗೆ ಹಣವನ್ನು ಯಾವುದೇ ಕಾಮಗಾರಿಯನ್ನು ನಡೆಯದೆ 4 ರಿಂದ 5 ಕೋಟಿ ನುಂಗಾಕಿದರೆ ಈ ಭ್ರಷ್ಟರನ್ನು ಜೈಲಿಗೆ ಕಳಿಸೋವರೆಗೂ ಕೂಡಲೇ ಅಮಾನತಲ್ಲಿಟ್ಟು ತನಿಖೆಯನ್ನು ಮಾಡಿ ಯಾರ್ಯಾರು ಶಾಮೀಲಾಗಿದ್ದಾರೆ, ಯಾರ್ಯಾರು ಇದಕ್ಕೆ ಸಹಕಾರ ಮಾಡಿದ್ದಾರೆ. ಮಾನ್ಯ ಉಸ್ತುವಾರಿ ಮಂತ್ರಿಗಳೇ, ಇದೇ ಖಾತೆಯನ್ನು ನಿಭಾಯಿಸ್ತಾ ಇದ್ದೀರಾ. ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ, ನೀವು ಇಲ್ಲಿ ಕಡೆ ಗಮನ ಹರಿಸ್ಬೇಕಾಗ್ತದೆ. ಯಾಕೆ ಅಂದರೆ ನಾವು ಕಟ್ಟಿದ ತೆರಿಗೆ ಹಣವನ್ನು ಯಾರ ಮಧ್ಯದಲ್ಲಿ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ದಲ್ಲಾಳಿಗಳ ಮುಖಾಂತರ ನೀವು ಏನು ನೋಡ್ಕೊಂಡು ಸುಮ್ಮನೆ ಕೂತಿದ್ದೀರಾ. ಇದು ಇವತ್ತು ಶಾಂಪೋಲು ಜಿಲ್ಲಾಧ್ಯಕ್ಷರು ವಿಭಾಗೀಯ ಅಧ್ಯಕ್ಷರ ನೇತೃತ್ವದಲ್ಲಿ ಸುಮಾರು 2,000 ಜನ ಸೇರಿ ಇವತ್ತು ಏನು ಧರಣಿಯನ್ನು ಮಾಡಿದ್ದೀವಿ, ಇದು ನಿಮ್ಮ ಗಮನಕ್ಕೆ ಬಂದೆಯೋ ಇವರು ಕೂಡಲೇ
ಇವರ ಅಮಾನತನಲ್ಲಿಟ್ಟು ನಮ್ಮ ತೆರಿಗೆ ಹಣವನ್ನು ವಾಪಸ್ ಖಜಾನೆಗೆ ತರದೇ ಹೋದ ಪಕ್ಷದಲ್ಲಿ ಕಲಬುರಗಿ ಜಿಲ್ಲೆಯನ್ನು ಬಂದ್ ಕೈ ಕರೆಕೊಡ್ಬೇಕಾಗ್ತದೆ. ಯಾಕೆ ಅಂದರೆ ಇದು ಎಲ್ಲ ದಾಖಲೆ ಸಿಕ್ಕಿದೆ. 4 ರಿಂದ 5 ಕೋಟಿ ಹಣವನ್ನು ನುಂಗಿದಿರಿ. ಈ ಪ್ರತಿಭಟನೆಯಲ್ಲಿ ನೀಲಕಂಠಪ್ಪ ಗೌಡ, ಪೊಲೀಸ್ ಪಾಟೀಲ್, ಪುನೀತ್ ರಾಜ್ ಕವಡೆ ಸೇರಿದಂತೆ ಅನೇಕರು ಇದ್ದರು. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814.